ಸ್ನೇಹಿತರೆ, ನೀವು 60ರಿಂದ 70 ವರ್ಷ ವಯಸ್ಸಿನವರಾಗಿದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಸಹಾಯವಾಗುತ್ತದೆ. ವಯಸ್ಸಾದ ಪುರುಷರಿಗೆ ಪ್ರಾಸ್ಟೇಟ್ನ ಸಮಸ್ಯೆ ತುಂಬಾ ಹೆಚ್ಚಾಗಿರುತ್ತದೆ. ಕೆಲವೊಂದಿಷ್ಟು ಜನಕ್ಕೆ ಗೊತ್ತೇ ಇರುವುದಿಲ್ಲ. ತಮ್ಮ ದಿನನಿತ್ಯದ ಅಭ್ಯಾಸಗಳಿಂದ ಈ ಪ್ರಾಬ್ಲಮ್ ಮತ್ತಷ್ಟು ಜಾಸ್ತಿಯಾಗುತ್ತದೆ ಎನ್ನುವುದು. ನಿಮಗೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವಂತೆ ಆದರೆ, ರಾತ್ರಿ ಮಲಗಿಕೊಂಡಾಗ ಪದೇ ಪದೇ ಮೂತ್ರ ವಿಸರ್ಜನೆ ಹೋಗುತ್ತಿದ್ದರೆ ನಿಮಗೆ ಪ್ರಾಸ್ಟೇಟ್ನ ಸಮಸ್ಯೆ ದೊಡ್ಡದಾಗಿದೆ ಎಂದರ್ಥ. ಈ ಎಲ್ಲಾ ಲಕ್ಷಣಗಳು ಪ್ರಾಸ್ಟೇಟ್ ದೊಡ್ಡದಾಗಿದೆ ಎನ್ನುವುದನ್ನು ಸೂಚಿಸುತ್ತವೆ. ನಿಮ್ಮ ಜೀವನದಲ್ಲಿ ನೀವು ಕೆಲವೊಂದಿಷ್ಟು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡರೆ ನಿಮ್ಮ ಪ್ರಾಸ್ಟೇಟ್ನ ಸಮಸ್ಯೆ ತಕ್ಷಣ ದೂರವಾಗುತ್ತದೆ. ನೈಸರ್ಗಿಕವಾಗಿ ಪ್ರಾಸ್ಟೇಟ್ನ ಗಾತ್ರವನ್ನು ಕಡಿಮೆ ಮಾಡುವುದು ಹೇಗೆ ಎನ್ನುವುದನ್ನು ಇಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 1. ನೀರು ಕುಡಿಯುವುದು. ನೀವು ಕಡಿಮೆ ನೀರು ಕುಡಿಯುವುದರಿಂದ ನಿಮ್ಮ ಪ್ರಾಸ್ಟೇಟ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕೆಲವೊಂದಿಷ್ಟು ವೃದ್ಧರು ರಾತ್ರಿ ಸಮಯದಲ್ಲಿ ಮೂತ್ರ ವಿಸರ್ಜನೆಗೆ ಹೋಗಬಾರದು ಎಂದು ಕಡಿಮೆ ನೀರನ್ನು ಕುಡಿಯುತ್ತಾರೆ. ಇದರಿಂದಾಗಿ ಮೂತ್ರ ಗಾಢವಾಗಿ ಬದಲಾಗುತ್ತದೆ. ಅದೇ ಕಾರಣದಿಂದ ಪ್ರಾಸ್ಟೇಟ್ನ ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತದೆ. ನೀವು ಕಡಿಮೆ ನೀರು ಕುಡಿಯುವುದರಿಂದ ನಿಮ್ಮ ದೇಹ ನಿರ್ಜಲೀಕರಣವಾಗುತ್ತದೆ. ಇದರಿಂದಾಗಿ ಪ್ರಾಸ್ಟೇಟ್ನ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಹಿರಿಯರು ಕೆಲವೊಂದಿಷ್ಟು ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾರೆ. ಇದರಿಂದ ಕೂಡ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತದೆ. ಆದ್ದರಿಂದ ಹಿರಿಯರು ಹೆಚ್ಚಾಗಿ ನೀರು ಕುಡಿಯುವುದರಿಂದ ಪ್ರಾಸ್ಟೇಟ್ನ ಆರೋಗ್ಯಕ್ಕೆ ತುಂಬಾ ಸಹಾಯವಾಗುತ್ತದೆ. ನೀವು ಮೂತ್ರದ ಬಣ್ಣವನ್ನು ನೋಡಬೇಕು. ಅದರ ಬಣ್ಣ ಹಳದಿಯಾಗಿದ್ದರೆ ನೀವು ಹೆಚ್ಚಾಗಿ ನೀರನ್ನು ಕುಡಿಯಬೇಕು ಎಂದು ದೇಹ ಸೂಚಿಸುತ್ತದೆ. 2. ಕುಳಿತಲ್ಲಿಯೇ ಕುಳಿತುಕೊಳ್ಳುವುದು. ನೀವು ಆರಾಮದಾಯಕವಾಗಿ ಕುಳಿತುಕೊಳ್ಳುವುದು ನಿಮಗೆ ಇಷ್ಟವಾಗಿರಬಹುದು, ಆದರೆ ಇದು ಪ್ರಾಸ್ಟೇಟ್ನ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕವಾಗಿದೆ. ನೀವು ಜಾಸ್ತಿ ಸಮಯ ಕುಳಿತಲ್ಲಿಯೇ ಕುಳಿತುಕೊಳ್ಳುವುದರಿಂದ ನಿಮ್ಮ ಪ್ರಾಸ್ಟೇಟ್ನ ಮೇಲೆ ಒತ್ತಡ ಬೀಳುತ್ತದೆ. ನೀವು ತಕ್ಷಣ ಎದ್ದಾಗ ನಿಮ್ಮ ಪ್ರಾಸ್ಟೇಟ್ನ ಮೇಲೆ ಒತ್ತಡ ಹೆಚ್ಚಾಗಿ ನೋವು ಕಾಣಿಸಿಕೊಳ್ಳುತ್ತದೆ. ಇದರಿಂದಲೂ ಕೂಡ ಪ್ರಾಸ್ಟೇಟ್ನ ಗಾತ್ರ ಹೆಚ್ಚಾಗುತ್ತದೆ. ನೀವು ರೆಸ್ಟ್ ತೆಗೆದುಕೊಳ್ಳಬೇಡಿ ಎಂದು ನಾವು ಹೇಳುವುದಿಲ್ಲ. ಆಗಾಗ ಕುಳಿತುಕೊಳ್ಳುವುದು, ಎದ್ದು ಓಡಾಡುವುದು ಮಾಡುವುದರಿಂದ ನಿಮ್ಮ ಪ್ರಾಸ್ಟೇಟ್ನ ಮೇಲೆ ಒತ್ತಡ ಬೀಳುವುದಿಲ್ಲ. ನೀವು ಒಂದೇ ಕಡೆ ಕುಳಿತುಕೊಳ್ಳುವುದರಿಂದ ನಿಮ್ಮ ಮಾಂಸಖಂಡಗಳ ಮೇಲೆಯೂ ಒತ್ತಡ ಬೀಳುತ್ತದೆ. ಮಾಂಸಖಂಡಗಳು ಮೂತ್ರವನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ. ನೀವು ಒಂದೇ ಕಡೆ ಕುಳಿತುಕೊಳ್ಳುವುದರಿಂದ ಅದರ ಮೇಲೆ ಒತ್ತಡ ಬಿದ್ದು ಮೂತ್ರವನ್ನು ಪೂರ್ತಿ ಪ್ರಮಾಣದಲ್ಲಿ ಹೊರಹಾಕಲು ನಿಮಗೆ ಕಷ್ಟವಾಗುತ್ತದೆ. ಆದ್ದರಿಂದ ನಿಮಗೆ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಎದ್ದು ಓಡಾಡುವುದು ರೂಢಿ ಮಾಡಿಕೊಳ್ಳಿ. 3ನೇಯದಾಗಿ, ಅಗತ್ಯಕ್ಕಿಂತ ಹೆಚ್ಚು ಕಾಫಿ ಟೀ ಕುಡಿಯುವುದು. ವಯಸ್ಸಾದ ಮೇಲೆ ಸಾಯಂಕಾಲ ಹಾಗೂ ಬೆಳಗ್ಗೆ ಪದೇ ಪದೇ ಕಾಫಿ ಅಥವಾ ಟೀ ಕುಡಿಯುವುದು ಕೆಲವೊಂದಿಷ್ಟು ಹಿರಿಯರಿಗೆ ರೂಢಿ ಆಗಿರುತ್ತದೆ. ಕಾಫಿಯಲ್ಲಿರುವ ಕೆಫಿನ್ ಅಂಶ ನಿಮ್ಮ ಪ್ರಾಸ್ಟೇಟ್ನ ಮೇಲೆ ತುಂಬಾ ಪರಿಣಾಮಕಾರಿಯಾಗಿರುತ್ತದೆ. ಕೆಫಿನ್ ಅಂಶ ನಿಮ್ಮ ಬ್ಲಾಡರ್ನ ಮೇಲೆ ಹೆಚ್ಚು ಕೆಲಸ ಮಾಡುವಂತೆ ಒತ್ತಡ ಹೇರುತ್ತದೆ. ಇದರಿಂದಾಗಿ ಪ್ರಾಸ್ಟೇಟ್ನ ಗಾತ್ರ ಹೆಚ್ಚಾಗುತ್ತದೆ. ಆದ್ದರಿಂದ ದಿನಕ್ಕೆ 1 ಸಾರಿ ನಿಮ್ಮ ವಯಸ್ಸಿನ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಟೀ ಹಾಗೂ ಕಾಫಿ ಕಡಿಮೆ ಮಾಡುವುದು ಒಳ್ಳೆಯದು. 4. ಮಸಾಲೆಯುಕ್ತ ಹಾಗೂ ಫ್ರೋಜನ್ ಫುಡ್ ಪ್ರತಿದಿನ ತಿನ್ನುವುದು. ಕೆಲವೊಂದಿಷ್ಟು ಹಿರಿಯರು ಮಸಾಲೆಯುಕ್ತ ಪದಾರ್ಥ ಹಾಗೂ ಫ್ರೋಜನ್ ಫುಡ್ಗಳನ್ನು ಅತಿಯಾಗಿ ಸೇವಿಸುತ್ತಾರೆ. ಈ ಮಸಾಲೆಯುಕ್ತ ಹಾಗೂ ಪ್ಯಾಕೆಟ್ ಫುಡ್ಗಳು ನಿಮ್ಮ ಪ್ರಾಸ್ಟೇಟ್ನ ಮೇಲೆ ನಿಧಾನವಾಗಿ ಹಾಳು ಮಾಡುತ್ತಾ ಬರುತ್ತವೆ. ಮಸಾಲೆಯುಕ್ತ ಪದಾರ್ಥಗಳನ್ನು ಯಾವಾಗಲಾದರೂ ಒಮ್ಮೆ ತಿಂದರೆ ಏನೂ ಆಗುವುದಿಲ್ಲ, ಆದರೆ ಪ್ರತಿದಿನ ಅದನ್ನು ಸೇವಿಸುವುದರಿಂದ ಪ್ರಾಸ್ಟೇಟ್ನ ಮೇಲೆ ಒತ್ತಡ ಬಿದ್ದು ಪ್ರಾಸ್ಟೇಟ್ನ ಗಾತ್ರ ಕೂಡ ಹೆಚ್ಚಾಗುತ್ತದೆ. ಇನ್ನು ಫ್ರೋಜನ್ ಫುಡ್ನಲ್ಲಿ
ಹೆಚ್ಚಾಗಿ ಪ್ರಿಸರ್ವೇಟಿವ್ಸ್, ನಕಲಿ ಬಣ್ಣಗಳು ಹಾಗೂ ಉಪ್ಪು ಇರುತ್ತವೆ. ಇದು ತಕ್ಷಣ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ನಿಧಾನವಾಗಿ ಅವುಗಳು ನಮ್ಮ ದೇಹದ ಮೇಲೆ ಪರಿಣಾಮ ಬೀರಲು ಶುರು ಮಾಡುತ್ತವೆ. ಮಸಾಲೆಯುಕ್ತ ಹಾಗೂ ಫ್ರೋಜನ್ ಫುಡ್ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಪ್ರಾಸ್ಟೇಟ್ನ ಮೇಲೆ ಒತ್ತಡ ಹೆಚ್ಚಾಗಿ ಅದರ ಗಾತ್ರ ಹೆಚ್ಚಾಗುತ್ತದೆ. 5. ತುಂಬಾ ಸಮಯದವರೆಗೆ ಮೂತ್ರವನ್ನು ಕಟ್ಟುವುದು. ಒಂದಲ್ಲ ಒಂದು ಕಾರಣದಿಂದ ನಾವು ಮೂತ್ರವನ್ನು ತಡೆಗಟ್ಟುತ್ತೇವೆ. ಒಂದು ಕೆಲಸದ ಕಾರಣದಿಂದ, ಇನ್ನೊಂದು ಶೌಚಾಲಯ ದೂರ ಇರುವುದು ಹಾಗೂ ಸ್ವಚ್ಛವಾಗಿರದೆ ಇರುವುದರಿಂದ. ಇದು ಮೂತ್ರಕೋಶದ ಆರೋಗ್ಯಕ್ಕೆ ಸರಿಯಲ್ಲ. ನೀವು ಎಷ್ಟು ಮೂತ್ರವನ್ನು ತಡೆಗಟ್ಟುತ್ತೀರೋ ಅಷ್ಟು ನಿಮ್ಮ ಮೂತ್ರಕೋಶದ ಮೇಲೆ ಒತ್ತಡ ಬೀಳುತ್ತದೆ. ಇದರಿಂದಾಗಿ ನಿಮ್ಮ ಪ್ರಾಸ್ಟೇಟ್ನ ಗಾತ್ರ ಹೆಚ್ಚಾಗುತ್ತದೆ. ವಯಸ್ಸಾದವರಲ್ಲಿ ಮೂತ್ರ ತಡೆಯುವುದರಿಂದ ಅವರಿಗೆ ಮೂತ್ರಕೋಶ ಹಾಗೂ ಪ್ರಾಸ್ಟೇಟ್ನ ಮೇಲೆ ಒತ್ತಡ ಬಿದ್ದು ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಪೂರ್ತಿಯಾಗಿ ಮೂತ್ರವನ್ನು ಹೊರಹಾಕದೆ ಮೂತ್ರ ಒಳಗೆ ಉಳಿದುಕೊಳ್ಳುವುದರಿಂದ ಬ್ಯಾಕ್ಟೀರಿಯಾ ಹೆಚ್ಚಾಗಿ ಇನ್ಫೆಕ್ಷನ್ ಆಗುತ್ತದೆ. ಆದ್ದರಿಂದ ಆದಷ್ಟು ನಿಮ್ಮ ಕೆಲಸಗಳನ್ನು ಬದಿಗಿಟ್ಟು ಮೂತ್ರ ವಿಸರ್ಜನೆ ಮಾಡುವುದು ರೂಢಿ ಮಾಡಿಕೊಳ್ಳಿ. 6. ಧೂಮಪಾನ ಮಾಡುವುದು ಹಾಗೂ ಯಾರಾದರೂ ಬಿಟ್ಟ ಹೊಗೆಯನ್ನು ಸೇವಿಸುವುದು ಕೂಡ ಪ್ರಾಸ್ಟೇಟ್ನ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ಧೂಮಪಾನದಲ್ಲಿ ಸಾಕಷ್ಟು ವಿಷಕಾರಕ ರಾಸಾಯನಿಕಗಳಿವೆ. ಇವುಗಳನ್ನು ಸೇವಿಸುವುದರಿಂದ ನಿಮ್ಮ ದೇಹದಲ್ಲಿ ರಕ್ತ ಕಡಿಮೆಯಾಗುತ್ತದೆ. ದೇಹದಲ್ಲಿ ನಿರ್ಜಲೀಕರಣ ಉಂಟಾಗಿ ಪ್ರೋಸ್ಟೇಟ್ನಂತಹ ಸೂಕ್ಷ್ಮವಾದ ಭಾಗಗಳನ್ನು ಹಾಳು ಮಾಡುತ್ತದೆ. ಧೂಮಪಾನದಿಂದ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಹೆಚ್ಚಾಗುತ್ತದೆ. ಇದರಿಂದಾಗಿ ದೇಹಕ್ಕೆ ತನ್ನನ್ನು ತಾನು ಸರಿಪಡಿಸಿಕೊಳ್ಳುವ ಕ್ಷಮತೆ ಕಡಿಮೆಯಾಗುತ್ತದೆ. ಇದರಿಂದಾಗಿ ಪ್ರೋಸ್ಟೇಟ್ನ ಮೇಲೆ ಒತ್ತಡ ಬಿದ್ದು ಪ್ರೋಸ್ಟೇಟ್ ಕ್ಯಾನ್ಸರ್ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ. ನೀವು ಧೂಮಪಾನ ಸೇವಿಸದಿದ್ದರೂ, ಧೂಮಪಾನ ಮಾಡುವವರ ಸಮೀಪ ಜೀವನ ಮಾಡುತ್ತಿದ್ದರೂ ಕೂಡ ಈ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತದೆ. 7. ನಿಮ್ಮ ಆರೋಗ್ಯವನ್ನು ನಿಯಮಿತವಾಗಿ ಪರೀಕ್ಷಿಸಿಕೊಳ್ಳದಿರುವುದು. ಹಿರಿಯರು ಎಲ್ಲಿಯವರೆಗೆ ಡಾಕ್ಟರ್ ಹತ್ತಿರ ಚೆಕಪ್ ಮಾಡಿಸಿಕೊಳ್ಳಲು ಹೋಗುವುದಿಲ್ಲವೋ ಅಲ್ಲಿಯವರೆಗೂ ಯಾವುದೇ ಸಮಸ್ಯೆ ಗೊತ್ತಾಗುವುದಿಲ್ಲ. ಈ ಸಮಸ್ಯೆ 60 ವರ್ಷಗಳ ನಂತರ ತುಂಬಾ ಭಯಂಕರವಾಗಿ ಕಾಣಿಸಿಕೊಳ್ಳುತ್ತದೆ. ಸಮಯ ಮೀರಿ ಹೋದ ಮೇಲೆ ಯಾರೂ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಹಿರಿಯರು ಆಗಾಗ ನಿಮ್ಮ ದೇಹವನ್ನು ಡಾಕ್ಟರ್ ಬಳಿ ಪರೀಕ್ಷಿಸಿಕೊಳ್ಳಬೇಕು. ಯಾವುದೇ ಪರೀಕ್ಷೆಗಳು ನೋವನ್ನು ಉಂಟು ಮಾಡುವುದಿಲ್ಲ. ಇದರಿಂದಾಗಿ ನಿಮ್ಮ ಜೀವ ಉಳಿಯುತ್ತದೆ. ನಾಚಿಕೆಯನ್ನು ಬಿಟ್ಟು ಡಾಕ್ಟರ್ ಬಳಿ ಎಲ್ಲವನ್ನೂ ಹೇಳಿಕೊಳ್ಳಬೇಕು. ನೀವು ನಾಚಿಕೆ ಪಟ್ಟುಕೊಂಡರೆ ಸಣ್ಣ ವಿಷಯ ಕೂಡ ನಾಳೆ ದೊಡ್ಡ ಸಮಸ್ಯೆಯಾಗಿ ಬದಲಾವಣೆಯಾಗುತ್ತದೆ. ಆದ್ದರಿಂದ ವರ್ಷಕ್ಕೆ ಒಂದು ಸಾರಿಯಾದರೂ ಡಾಕ್ಟರ್ ಅನ್ನು ಭೇಟಿಯಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. 8. ಹೆಚ್ಚಾಗಿ ಕೆಂಪು ಮಾಂಸವನ್ನು ಸೇವಿಸುವುದು. ನೀವು ಮಾಂಸಾಹಾರಿಗಳಾಗಿದ್ದರೆ ಪ್ರತಿದಿನ ಕೆಂಪು ಮಾಂಸವನ್ನು ತಿನ್ನಲು ಇಷ್ಟಪಡುತ್ತಿದ್ದರೆ ಇದರಿಂದಾಗಿ ಪ್ರೋಸ್ಟೇಟ್ನ ಗಾತ್ರ ಬಹುಬೇಗ ಹೆಚ್ಚಾಗುತ್ತದೆ. ಸಂಶೋಧನೆಗಳ ಪ್ರಕಾರ ಜಾಸ್ತಿ ಮಾಂಸವನ್ನು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತದೆ. ನಾವು ಇವುಗಳನ್ನೆಲ್ಲ ಬಿಟ್ಟು ಸಾಧಾರಣವಾದ ಲಘುವಾದ ಆಹಾರವನ್ನು ಸೇವಿಸಬೇಕು. 9. ಹೊಟ್ಟೆ ತುಂಬಾ ದಪ್ಪವಾಗಿರುವುದು. ಹೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದರೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ತೊಂದರೆಯನ್ನು ಉಂಟು ಮಾಡುತ್ತದೆ. ಇದು ಪ್ರೋಸ್ಟೇಟ್ನ ಆರೋಗ್ಯಕ್ಕೂ ಕೂಡ ತುಂಬಾ ಹಾನಿಕಾರಕ. ನಿಮ್ಮ ಹೊಟ್ಟೆಯಲ್ಲಿ ಎಷ್ಟು ಕೊಬ್ಬು ಹೆಚ್ಚಾಗುತ್ತಾ ಹೋಗುತ್ತದೆಯೋ ಅದೇ ರೀತಿ ಪ್ರೋಸ್ಟೇಟ್ನ ಗಾತ್ರ ಕೂಡ ಹೆಚ್ಚಾಗುತ್ತದೆ. ಇದರಿಂದಾಗಿ ವಯಸ್ಸಾದ ಪುರುಷರಲ್ಲಿ ರಾತ್ರಿ ಹೊತ್ತು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಎನಿಸುವುದು ಹೆಚ್ಚಾಗುತ್ತದೆ. ಇದರಿಂದಾಗಿ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ನೀವು ನಿಯಮಿತವಾಗಿ ಡಯಟ್ ಶುರು ಮಾಡುವುದರಿಂದ ಪ್ರಾಸ್ಟೇಟ್ನ ಆರೋಗ್ಯ ಕೂಡ ಸುಧಾರಿಸುತ್ತದೆ. 10. ದೀರ್ಘಕಾಲದ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸದೆ ಇರುವುದು. ಹೆಚ್ಚಾಗಿ ವಯಸ್ಸಾದವರು ಇದೇ ತಪ್ಪನ್ನು ಮಾಡುತ್ತಾರೆ. ತುಂಬಾ ದಿನಗಳಿಂದ ಆಗುತ್ತಿರುವ ಒತ್ತಡವನ್ನು
ಕಡಿಮೆ ಮಾಡಿಕೊಳ್ಳದಿರುವುದು. ಇದರಿಂದಾಗಿ ಹಿರಿಯರಿಗೆ ಅರ್ಥವಾಗುವುದಿಲ್ಲ ಇದು ಪ್ರಾಸ್ಟೇಟ್ನ ಮೇಲೆ ತುಂಬಾ ಒತ್ತಡ ಮತ್ತು ಪರಿಣಾಮವನ್ನು ಬೀರುತ್ತದೆ ಎಂದು. ಒತ್ತಡ ಕೆಲವೊಂದಿಷ್ಟು ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತವೆ. ಇವು ಪ್ರಾಸ್ಟೇಟ್ನ ಮೇಲೆ ಒತ್ತಡವನ್ನು ಹೇರಿ ಮೂತ್ರ ವಿಸರ್ಜನೆ ಮಾಡುವಾಗ ತುಂಬಾ ಕಷ್ಟವಾಗುತ್ತದೆ. ಒತ್ತಡದಿಂದಾಗಿ ನಿಮ್ಮ ದೇಹದ ಮೂತ್ರಕೋಶ ಇರುವ ಜಾಗದಲ್ಲಿ ಮಾಂಸಖಂಡಗಳು ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುತ್ತವೆ. ಇದರಿಂದಾಗಿ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆಯಾಗಿ ಒತ್ತಡ ಹಾಗೂ ಇನ್ಫೆಕ್ಷನ್ನ ವಿರುದ್ಧ ಹೋರಾಡಲು ದೇಹ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಮನೆಯ ಸಮಸ್ಯೆಗಳು ಹಾಗೂ ಒತ್ತಡಗಳಿಂದಾಗಿ ವಯಸ್ಸಾದವರು ಈ ಸಮಸ್ಯೆಯನ್ನು ಅನುಭವಿಸುತ್ತಿರುತ್ತಾರೆ. ಆದ್ದರಿಂದ ಅವರು ಸ್ವಲ್ಪ ಹೊತ್ತು ಪಾರ್ಕ್ ಅಥವಾ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡುವುದು, ವಾಕಿಂಗ್ ಮಾಡುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಬೇರೆಯವರ ಜೊತೆ ನಗುತ್ತಾ ಮಾತನಾಡುವುದು, ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡುವುದು ಪ್ರೋಸ್ಟೇಟ್ ಹಾಗೂ ನಿಮ್ಮ ದೇಹದ ಮೇಲೆ ಒತ್ತಡವನ್ನು ಕಡಿಮೆ ಮಾಡಿ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಪ್ರೋಸ್ಟೇಟ್ ಗಾತ್ರ ದೊಡ್ಡದಾಗಿದ್ದರೆ ಆಪರೇಷನ್ ಒಂದೇ ಸಲ್ಯೂಷನ್ ಅಲ್ಲ. ನಾವು ಮನೆಯಲ್ಲಿಯೇ ಅದರ ಗಾತ್ರವನ್ನು ಸರಿ ಮಾಡಿಕೊಳ್ಳಬಹುದು. ಕೆಲವೊಂದಿಷ್ಟು ಹಣ್ಣುಗಳನ್ನು ಸೇವಿಸುವುದರಿಂದ ಪ್ರೋಸ್ಟೇಟ್ನ ಗಾತ್ರ ಸರಿ ಹೋಗುತ್ತದೆ. ಮೊದಲನೆಯದಾಗಿ ಟೊಮೆಟೊ. ಟೊಮೆಟೊದಲ್ಲಿ ಲೈಕೋಫಿನ್ ಇರುವುದರಿಂದ ಇದು ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಆಗಿರುವುದರಿಂದ ಇದು ಪ್ರೋಸ್ಟೇಟ್ ಸೆಲ್ಸ್ನ ಓವರ್ ಗ್ರೋತ್ ಅನ್ನು ಕಡಿಮೆ ಮಾಡುತ್ತದೆ. ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ಪ್ರೋಸ್ಟೇಟ್ನಲ್ಲಿ ಆಗುವ ನೋವನ್ನು ಕಡಿಮೆ ಮಾಡುತ್ತದೆ. ಟೊಮೆಟೊವನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಬೇಕು ಅಷ್ಟೇ. ಟೊಮೆಟೊದಿಂದ ನಾವು ಸೂಪ್ ಹಾಗೂ ಚಟ್ನಿ ಮಾಡಿಕೊಂಡು ಸೇವಿಸಬಹುದು. ಈ ರೀತಿ ನೀವು ಪ್ರತಿನಿತ್ಯ ಸೇವಿಸುವುದರಿಂದ ನಿಮ್ಮ ಪ್ರೋಸ್ಟೇಟ್ನಲ್ಲಿ ಆಗಿರುವ ಗಾತ್ರ ಮತ್ತೆ ಸಾಧಾರಣ ಗಾತ್ರಕ್ಕೆ ಬರುತ್ತದೆ. ಎರಡನೆಯದಾಗಿ ಕಿತ್ತಳೆ ಹಣ್ಣು. ನಿಮ್ಮ ಪ್ರೋಸ್ಟೇಟ್ನಲ್ಲಿ ಆಗುತ್ತಿರುವ ನೋವನ್ನು ಬುಡದಿಂದಲೇ ಅಂದರೆ ಬೇರಿನಿಂದಲೇ ಕಡಿಮೆ ಮಾಡಲು ಕಿತ್ತಳೆ ಹಣ್ಣು ತುಂಬಾ ಸಹಾಯ ಮಾಡುತ್ತದೆ. ವಿಟಮಿನ್ ಸಿ ಹೆಚ್ಚಾಗಿರುವ ಹಣ್ಣುಗಳು ಪ್ರೋಸ್ಟೇಟ್ನಲ್ಲಿ ಆಗುವ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಪ್ರತಿದಿನ ನೀವು 1-2 ವಿಟಮಿನ್ ಸಿ ಹೆಚ್ಚಾಗಿರುವ ಹಣ್ಣುಗಳನ್ನು ಸೇವಿಸುವುದರಿಂದ ನಿಮ್ಮ ಮೂತ್ರಕೋಶದ ಆರೋಗ್ಯವನ್ನು ಸುಧಾರಿಸುವಂತೆ ನೋಡಿಕೊಳ್ಳುತ್ತದೆ. ಮೂರನೆಯದಾಗಿ ಪಪಾಯ ಹಣ್ಣು. ಇದನ್ನು ಜನರು ಕೇವಲ ಜೀರ್ಣಕ್ರಿಯೆಗೆ ಮಾತ್ರ ಉಪಯೋಗಿಸುತ್ತಾರೆ ಎಂದುಕೊಂಡಿದ್ದಾರೆ. ಆದರೆ ಇದು ಪ್ರೋಸ್ಟೇಟ್ನ ಗಾತ್ರವನ್ನು ಮೊದಲಿನ ರೀತಿ ಮಾಡಲು ತುಂಬಾ ಸಹಾಯ ಮಾಡುತ್ತದೆ ಎಂದು ಯಾರಿಗೂ ಕೂಡ ಗೊತ್ತಿಲ್ಲ. ಪಪಾಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲೈಕೋಪಿನ್ ಇರುವುದರಿಂದ ಇದು ಪ್ರೋಸ್ಟೇಟ್ನ ಗಾತ್ರವನ್ನು ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ. ಪಪಾಯದಲ್ಲಿರುವ ಎಂಜೈಮ್ಗಳು ದೇಹದಲ್ಲಿರುವ ಟಿಶ್ಯೂಗಳನ್ನು ರಿಪೇರಿ ಮಾಡಲು ಸಹಾಯ ಮಾಡುತ್ತದೆ. ಪ್ರತಿದಿನ 1 ಬಟ್ಟಲು ಪಪಾಯ ಹಣ್ಣನ್ನು ಸೇವಿಸುವುದರಿಂದ ನಿಮ್ಮ ಮೂತ್ರಕೋಶದಲ್ಲಿ ಆಗಿರುವ ಡ್ಯಾಮೇಜ್ ಅನ್ನು ಸರಿ ಮಾಡುತ್ತದೆ. ಮತ್ತೆ ಮುಂದೆ ಯಾವುದೇ ತೊಂದರೆ ಬಾರದಂತೆ ತಡೆಗಟ್ಟುತ್ತದೆ. ನಾಲ್ಕನೆಯದಾಗಿ ಕಿವಿ. ಈ ಹಣ್ಣು ನೋಡಲು ತುಂಬಾ ಚಿಕ್ಕದಾಗಿರಬಹುದು, ಆದರೆ ಇದರ ಉಪಯೋಗಗಳು ಸಾಕಷ್ಟಿವೆ. ರಾತ್ರಿ ನೀವು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುತ್ತಿದ್ದರೆ ಈ ಹಣ್ಣನ್ನು ನೀವು ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ರಾತ್ರಿ ನೀವು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವುದನ್ನು ತಡೆಗಟ್ಟುತ್ತದೆ. ಕಿವಿಯಲ್ಲಿ ವಿಟಮಿನ್ ಸಿ ಹಾಗೂ ಪಾಲಿಫಿನೋಲ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ. ರಾತ್ರಿ ಊಟವಾದ ನಂತರ ಒಂದು ಕಿವಿ ಹಣ್ಣನ್ನು ತಿಂದು ಮಲಗಿದರೆ ನೀವು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಲು ಹೋಗುವ ಸಮಸ್ಯೆ ನಿವಾರಣೆಯಾಗುತ್ತದೆ. ಕೊನೆಯದಾಗಿ ಕುಂಬಳಕಾಯಿ ಬೀಜಗಳು. ಕುಂಬಳಕಾಯಿ ಬೀಜಗಳಲ್ಲಿ ಬೀಟಾ ಸಿಸ್ಟರಾಲ್ ಇರುತ್ತದೆ. ಇದು ಕೂಡ ಪ್ರೋಸ್ಟೇಟ್ ಗಾತ್ರ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ. ನಿಮ್ಮ ಪ್ರೋಸ್ಟೇಟ್ನ ಗಾತ್ರ ದೊಡ್ಡದಾಗಿದ್ದರೆ ಪ್ರತಿದಿನ 1-2 ಚಮಚದಷ್ಟು ಕುಂಬಳಕಾಯಿ ಬೀಜಗಳನ್ನು ಸೇವಿಸುವುದರಿಂದ ಜೊತೆಗೆ ಈ ಹಣ್ಣುಗಳನ್ನು ಸೇವಿಸುವುದರಿಂದ ನಿಮ್ಮ ಪ್ರೋಸ್ಟೇಟ್ನ ಗಾತ್ರ ನಾರ್ಮಲ್ ಆಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.